ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಏನು ಗೊತ್ತಾ, ಇವತ್ತು ಮನೆಯಲ್ಲಿ ದೋಸೆ ಇಟ್ಟಿದ್ದು. ಸೊ ದೋಸೆ ಇಟ್ಟಿದ್ದು ಅದಕ್ಕೆ ನೆಂಚ್ಕೊಳ್ಳೋಕ್ಕೆ ಚಟ್ನಿ ಪಲ್ಯ ಏನೂ ಇಲ್ಲ ಅಂದರೆ ಒಂದು ಐಡಿಯಾನ ಹೇಳ್ಕೊಡ್ತೀನಿ ಹೇಗೆ ಅಂತ ಅಂದ್ಬಿಟ್ಟು. ಹಂಚನ್ನ ಬಿಸಿ ಮಾಡ್ಕೊಳ್ಳಿ. ದೋಸೆ ಇಟ್ಟು ಅಥವಾ ದೋಸೆ ಬ್ಯಾಟರ್, ದೋಸೆ ಸಂಪ್ಳಿಗೆ ಏನಿರುತ್ತೆ ಅದನ್ನ ಎತ್ಕೊಂಡು ಅದಕ್ಕೆ ನಿಮಗೆ ಇಷ್ಟ ಆದಂಥ ಈರುಳ್ಳಿ, ಇಲ್ಲ ಹಾಗೆ ಪ್ಲೈನ್ ಹಾಕೊಂಡ್ರು ನಡೆಯುತ್ತೆ. ಸೊ ಈ ಥರ ಮಾಡ್ಕೊಂಡಿದ್ದೀರಿ. ಇಲ್ಲಿ ಈರುಳ್ಳಿನ ಹಾಕಿಟ್ಟಿದ್ದಾರೆ. ಸೊ ಕರೆಂಟ್ ಇಲ್ಲ, ಚಟ್ನಿ ಮಾಡ್ಕೊಳ್ಳೋಷ್ಟು ಪೇಷನ್ಸ್ ಇಲ್ಲ. ಅದಕ್ಕೆ ಈ ಥರ ಈರುಳ್ಳಿ ದೋಸೆ ಹಾಕೊಳ್ಳೋ ಥರ ಒಂದು ದಪ್ಪದಾಗಿ ಹಾಕೋಬೇಕು. ತೀರಾ ಸಣ್ಣದ ಲೇಯರಲ್ಲಿ ನಾವು ದೋಸೆನ ಹಾಕೋಬಾರ್ದು. ಒಂದು ಸಲ ಎತ್ತಿ ಹಂಚ ಮೇಲೆ ಹಾಕಿದ್ರೆ ಅದನ್ನು ಜಾಸ್ತಿ ಸ್ಪ್ರೆಡ್ ಮಾಡೋಕ್ಕೆ ಹೋಗಬೇಡಿ. ಇದೇ ರೀತಿ ಬಿಡಬೇಕು. ಈಗ ಮನೇಲಿ ಯಾವುದೇ ರೀತಿ ಒಂದು ಪೌಡರ್ ಅಂದರೆ ಸಾಂಬಾರು ಪೌಡರ್ ಆಗಿರ್ಬೋದು, ಹುಳಿ ಪೌಡರ್ ಆಗಿರ್ಬೋದು, ಅಥವಾ ನಿಮ್ಗೆ ಯಾವುದೂ ಇಲ್ಲ ಅಂದರೆ ಫ್ರಿಜ್ಜಲ್ಲಿ ಇನ್ಸ್ಟಂಟ್ ಪೌಡರ್ ಸಾಂಬಾರ್ಗೆ ಹಾಕೋದಕ್ಕೆ ಅಥವಾ ಏನಾದರೂ ಇರುತ್ತಲ್ಲ, ಇಲ್ಲಾಂದರೆ ಬಿಸಿಬೇಳೆಬಾತ್ ಪೌಡರ್, ವಾಂಗಿಬಾತ್ ಪೌಡರ್ ಏನಿರುತ್ತೆ ಅದನ್ನು ತೊಗೊಂಡು ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಒಳ್ಳೆ ರುಚಿ ಕೊಡುತ್ತೆ ಇದು. ಹಾಗೆ ಅದಕ್ಕೆ ಸ್ವಲ್ಪ ತುಪ್ಪ, ನೀವು ತುಪ್ಪನ ತುಂಬಾ ಇಷ್ಟಪಡೋರಾಗಿದ್ದರೆ ನೀವು ಜಾಸ್ತಿ ಹಾಕೋಬೋದು. ನನಗೆ ತುಪ್ಪ ಅಂದರೆ ತುಂಬಾ ಲೈಕ್ ಮಾಡ್ತೀನಿ ನಾನು, ಅದಕ್ಕೋಸ್ಕರ ನಾನು 2 ಟೇಬಲ್ ಸ್ಪೂನ್ ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಸಖತ್ ಟೇಸ್ಟ್ ಸಿಗುತ್ತೆ. ಸೊ ಇದನ್ನು ಹಿಂದೆ ಮುಂದೆ ಅಟ್ಲೀಸ್ಟು 1 ನಿಮಿಷನಾದರೂ ಬೇಯಿಸ್ಕೊಂಡು ತಿನ್ನಿ. ಸಕ್ಕತ್ತಾಗಿರುತ್ತೆ. ಯಾವ ಚಟ್ನಿ ಬೇಡ, ಯಾವ ಪಲ್ಯನೂ ಬೇಡ, ಬೇಗ ಅಂದರೆ ಬೇಗನೆ ಆಗೋಗ್ಬಿಡುತ್ತೆ. ಸೊ ನೀವು ಯೋಚನೆ ಮಾಡೋದು ಬೇಡ, ಬರೀ ಇಟ್ಟಿದೆ ಹೆಂಗಪ್ಪ ಮಾಡ್ಕೊಳ್ಳೋದು, ಬರೀ ದೋಸೆ ಇದೆ ಅಂತ ಅಂದ್ಬಿಟ್ಟು. ಸೊ ಇದನ್ನು ಮನೇಲಿ ಟ್ರೈ ಮಾಡಿ ನೋಡಿ, ಪಕ್ಕ ನಿಮಗೆ ಇಷ್ಟ ಆಗುತ್ತೆ. ಸೊ ಮಕ್ಳಿಗೂ ಇಷ್ಟ ಆಗುತ್ತೆ, ಹಾಗೆ ಕ್ವಿಕ್ಕಾಗಿ ಮಾಡಿ ತಿನ್ನುವಂಥದ್ದು. ಸೊ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು, ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.